ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಜೊತೆಯಲ್ಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಬೆಂಗಳೂರು ನಗರದ ಲಕ್ಷಾಂತರ ಜನರ ದಾಹ ತಣಿಸುವ ಕಾವೇರಿ ನೀರೇ ಈಗ ಕಲುಷಿತವಾಗುವ ಭೀತಿ ಎದುರಿಸುತ್ತಿದೆ ಎಂಬ ಪ್ರಶ್ನೆ ಮೂಡಿದೆ. ಎಮ್ಮಿಗೆಪುರ ವಾರ್ಡ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಪೈಪ್ಗಳ ದುಸ್ಥಿತಿ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಆರೋಗ್ಯದ ಮೇಲೆ ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಇರಬಹುದು ನೋಡೋಣ ಈ ವಿಶೇಷ ವರದಿಯಲ್ಲಿ. ಇದು ಬೆಂಗಳೂರಿನ ಎಮ್ಮಿಗೆಪುರ ವಾರ್ಡ್ ವ್ಯಾಪ್ತಿಯ ದೃಶ್ಯ. ನಗರದ ಜೀವನಾಡಿ ಎನ್ನಲಾಗುವ ಕಾವೇರಿ ನೀರು ಸರಬರಾಜು ಮಾಡುವ ಬೃಹತ್ ಪೈಪ್ಗಳು ಇಲ್ಲಿ ತುಕ್ಕು ಹಿಡಿದು ಹಾಳಾಗಿರುವುದು ಕಂಡುಬಂದಿದೆ. ಅಷ್ಟೇ ಅಲ್ಲ, ಈ ಪೈಪ್ಗಳ ಪಕ್ಕದಲ್ಲೇ ಚರಂಡಿ ಹರಿಯುತ್ತಿದ್ದು ಕಸ ಹಾಗೂ ತ್ಯಾಜ್ಯದಿಂದ ಮೋರಿಗಳು ಮುಚ್ಚಿಕೊಂಡಿವೆ. ಪರಿಣಾಮ ಕೊಳಚೆ ನೀರು ಹರಿಯದೆ ಅಲ್ಲಿಯೇ ನಿಂತು ದುರ್ವಾಸನೆ ಬೀರುತ್ತಿದೆ. ಒಂದು ವೇಳೆ ಈ ಪೈಪ್ಗಳಲ್ಲಿ ಸೋರಿಕೆ ಉಂಟಾದರೆ, ಚರಂಡಿ ನೀರು ಮಿಶ್ರಣವಾಗಿ ಕಾವೇರಿ ನೀರು ಕಲುಷಿತಗೊಂಡರೆ ಬೆಂಗಳೂರು ನಾಗರಿಕರಿಗೆ ಸಾಮೂಹಿಕವಾಗಿ ಅತಿಸಾರ ಸೇರಿದಂತೆ ಹಲವು ಸಾಂಕ್ರಾಮಿಕ ರೋಗಗಳು ಕಟ್ಟಿಟ್ಟ ಬುತ್ತಿ. BWSSP ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಹಾಳಾಗಿರುವ ಪೈಪ್ಗಳನ್ನು ಬದಲಾಯಿಸಿ ಅಗತ್ಯ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಒತ್ತಾಯವಾಗಿದೆ. ನೋಡಿ, ಇಲ್ಲಿ ನಾವು ನಮ್ಮ ಬೆಂಗಳೂರಿನ ಜೀವನಾಡಿ ಕಾವೇರಿ ಮಾತೆಯ ನಾವೆಲ್ಲ ಕುಡಿಯುವಂಥ ನೀರು ಈ ಪೈಪಲ್ಲಿ ಬರ್ತದೆ. ಈ 3 ಪೈಪಲ್ಲಿ ನಮ್ಮ ಬೆಂಗಳೂರಿಗೆ ಸಪ್ಲೈ ಆಗುವಂಥದ್ದು. ಈ ಬೆಂಗಳೂರಿಗೆ ಸಪ್ಲೈ ಆಗುವಂಥ ಕಾವೇರಿ ವಾಟ್ರು ಮೇಲ್ಗಡೆ ಈ ನಮ್ಮ ಸ್ಯಾನಿಟ್ರಿ ವಾಟ್ರು, ಕುಡಿಯುವ ನೀರಿನ ಪೈಪ್ ಮೇಲೆ ಮೋರಿಯ ಕೊಳಚೆ ನೀರು, ಸ್ಯಾನಿಟ್ರಿ ವಾಟ್ರು ಇದ್ರ ಮೇಲೆ ಹರಿತಾ ಇದೆ. ಇದೇನಾದರೂ ಒಂಚೂರು ಲೀಕ್ ಆಗಿ ಈ ವಾಟ್ರಿಗೆ ಏನಾದರೂ ಇದಕ್ಕೆ ಸೇರ್ಪಡೆಗೊಂಡ್ರೆ ನಮ್ಮ ಇಡೀ ಬೆಂಗಳೂರೇ ಸರ್ವನಾಶ ಆಗೋಗ್ಬಿಡುತ್ತೆ. ಭಯಂಕರ ಇದನ್ನ ಯಾರು ನೋಡಿರೋದಿಲ್ಲ, ಯಾರಿಗೂ ಗೊತ್ತಿಲ್ಲ. ನೋಡಿ ಯಾವ ಥರ ಈ ನಮ್ಮ ಕಾವೇರಿ ವಾಟ್ರಿಗೆ, ಕಾವೇರಿ ವಾಟ್ರ್ ಮೇಲೆ ಸ್ಯಾನಿಟರಿ ಮತ್ತು ಈ ನೀರು ಹರಿತಾ ಇದೆ ನೋಡಿ. ನಾವು ಕುಡಿತಿರುವ ನೀರು ಸುರಕ್ಷಿತವೇ? ನಿಜವಾಗ್ಲೂ ಇದು ಆಘಾತಕಾರಿ ವಿಷಯ. ಇದೇನಾದರೂ ಒಂದು ಚೂರು ಲೀಕ್ ಆಗಿ ನಮ್ಮ ಕಾವೇರಿ ವಾಟ್ರ್ ಮೇಲೆ ನೋಡಿ, ಆಲ್ರೆಡಿ ಎಲ್ಲ ಕಡೆಯೂ ಸಿಮೆಂಟು, ಆ ಪೈಪಿನ ಸಿಮೆಂಟು ಕಿತ್ಕೊಂಡು ಹೋಗ್ತಾ ಇದೆ ನೋಡಿ. ಎಲ್ಲ ಫುಲ್ಲು ನೀರು ಅದ್ರ ಮೇಲೆ ನಿಂತ್ಕೊಂಡಿದೆ, ವಾಟ್ರ್ ಮೇಲೆ. ಇಲ್ಲಿ ದೇವಸ್ಥಾನ ಬೇರೆ ಕಟ್ಟಿದ್ದಾರೆ. ಪೈಪ್ ಲೈನ್ ಮೇಲೆ ಏನು ಕಟ್ಟೋ ಆಗಿಲ್ಲ, ಏನು ಮಾಡೋ ಆಗಿಲ್ಲ. ಇಲ್ಲಿ ಟೆಂಪಲ್ ಕಟ್ಟಿದ್ದಾರೆ. ನಾಳೆ ದಿವಸ ಆ ಟೆಂಪಲ್ಲು ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ ಪೈಪ್ ಲೈನ್ ನೋಡಿ. ಇದು ನಾವು ಕುಡಿಯುವ ಕಾವೇರಿ ವಾಟ್ರ್ ಇದು. ಇಲ್ಲಿ ನಮಗೆ 3 ಹಂತದಲ್ಲಿ ಕಾವೇರಿ ವಾಟ್ರು ಪೈಪ್ ಇಲ್ಲಿ ಸಿಗುತ್ತೆ ನಮಗೆ. ಇದು ತುಂಬ ಆಘಾತಕಾರಿ. ಇದನ್ನು ನಿಜವಾಗ್ಲೂ ನಾನು ತೋರಿಸೋದಕ್ಕೂ ಹರಸಾಹಸ ಮಾಡಬೇಕಾಗುತ್ತೆ. ಏಕೆಂದರೆ ಪರವಾಗಿಲ್ಲ, ನಮ್ಮ ನೋಡಿ ಯಾವ ತೀರಿ ಹೋಗ್ತಾ ಇದೆ ನೋಡಿ. ಇದು 3 ಹಂತದ ಪೈಪ್ಲೈನ್. ಇದು ಒಂದು ಹಂತದ 1, 2, ಇದು ನೋಡಿ 3 ಹಂತದ ಪೈಪ್ಲೈನ್ ಇದು. ಈ ಪೈಪ್ಲೈನ್ ಮೇಲೆ ನೋಡಿ ತೋರಿಸ್ತೀನಿ. 3 ಹಂತದ ಪೈಪ್ಲೈನ್ ಇದು. ಈ 3 ಹಂತದ ಪೈಪ್ಲೈನ್ ಮೇಲೆ ಈ ಥರ ನಿಂತ್ಕೊಂಡು ನೋಡಿ, ಎಲ್ಲ ಅದು ಫುಲ್ಲು ಪೈಪ್ ಆಕ್ಚುಲಿ ಹೊರಟೋಗಿದೆ. ಅದು ತುಕ್ಕು ಹಿಡಿದ ಪೈಪ್ಗಳು, ಪಕ್ಕದಲ್ಲಿ ನಿಂತಿರುವ ಚರಂಡಿ ನೀರು. ಹೌದು, ಆಕ್ಚುಲಿ ಈ ನೀರು ಬಿಡೋಗಿಲ್ಲ. ಇದು ಈ ನೀರು ಬಿಡೋಗಿಲ್ಲ. ಇದು ಅಡ್ರೆಸ್ ಏನ್ ಬರುತ್ತೆ ಸರ್ ಕರೆಕ್ಟ್ ಆಗಿದ್ದು? ತಲಗಟ್ಪುರ ಪೈಪ್ ಲೈನ್. ಇದು ಯಾವ ವಾರ್ಡ್ ಬರುತ್ತೆ? 198 ವಾರ್ಡ್ ಬರುತ್ತೆ. ಇವಾಗ ಈ ನೀರು ಎಷ್ಟು ದಿವಸ ಹೋಗ್ತಾ ಇದೆ ಸರ್? ಇದು
ಇದು ಸುಮಾರು ದಿವಸದಿಂದ ಹೋಗ್ತಾನೆ ಇದೆ ಸರ್. ಹೋಗ್ತಾನೆ ಇದೆ. ಅದಕ್ಕೆ ನಾನು ಬಂದು ನೋಡಿದೆ ಇದನ್ನ. ನೋಡಿ ಕಾವೇರಿ ವಾಟರ್ ಇದು ನಮ್ಮ ಜೀವನಾಡಿ. ಹೌದೌದು, ಇಡೀ ಪೈಪ್ ಲೈನ್. ಅಲ್ಲ, ಇಡೀ ಬೆಂಗಳೂರಿಗೆ ಇದೇ ನೀರು ಬೇಕಾಗಿರೋದು. ಈ ನೀರು ನೋಡಿ ಅದು ಕಿತ್ಕೊಂಡು ಹೋಗ್ತಿದೆ. ಇದೇನಾದ್ರು ಅದಕ್ಕೆ ಶೇಖರಣೆ ಆಗೋಗ್ಬಿಟ್ರೆ ಇಡೀ ಬೆಂಗಳೂರು ಸರ್ವನಾಶ ಆಗುತ್ತೆ. ಹೌದೌದು, ಖಂಡಿತ ಖಂಡಿತ. ಇದನ್ನ ಏನಾರು ಮಾಡಿ ನೀವು ಕೆಳಗಡೆ ಡೌನ್ ಇಲ್ಲ ಮಗದ ತೊಂದರೆ ಅಂತಂದ್ರೆ ನೋಡಿದೆ ನಾನು. ನೋಡಿ ನೀರೆಲ್ಲ ಬಂದು ನೋಡಿದೆ, ಅಲ್ಲೆಲ್ಲ ಕಿತ್ತೋಗಿದೆ, ಕೆಳಗಡೆ ಕಿತ್ತೋಗಿ ಏನೋ ಗೊತ್ತಿಲ್ಲ, ನೀರ್ ಲೀಕ್ ಆಗ್ತಿದೆ ಗೊತ್ತಿಲ್ಲ. ಬಟ್ ಇದ್ರದ್ದೇ ವೇಸ್ಟ್ ನೀರು ಹೋಯ್ತಾ ಇದೆ. ವೇಸ್ಟ್ ನೀರು ಬಿಡಂಗಿಲ್ವಾ ಸರ್? ಏನ್ ಮಾಡ ಸರ್, ಹೋಯ್ತಾ ಇದೆ. ತುಂಬಾನೇ ಹಳ್ಳ. ಆಪ್ಷನ್ ಇಲ್ವಲ್ಲ ಇಲ್ಲಿ. ಅಲ್ಲ, ಆಪ್ಷನ್ ಅಂದ್ರೆ ಅದಕ್ಕೆ ಸ್ಯಾನಿಟರಿ ಇದೆ, BWCSB ಇದೆ, ಅದಕ್ಕೆ ಕೊಡ್ಬೇಕಲ್ವ. ಆಕ್ಚುಲಿ ಬಿಡಂಗಿಲ್ಲ ನೀರ್ನ. ಇದೆಲ್ಲ ಏನು ಮಳೆ ನೀರು ಹೋಗುವಂತ ಜಾಗ ಇದು. ಮಾಡ್ತಾ ಇದಾರೆ. ಹೌದಾ? ಮೋರಿ ಮಾಡ್ತಾ ಇದಾರೆ. ಏನ್ ಹಳ್ಳ ಮಾಡ್ತಾ ಗೊತ್ತಿಲ್ಲ, ಅಲ್ಲಿಂದ ಮಾಡ್ಕೊಂಡ್ಬಿಟ್ಟವ್ರೆ. ನಿಮ್ಮ ಹೆಸರು ಸರ್? ಈರೇಶ್ ಅಂತ. ಹೆಮ್ಮಿಗಾಪುರದಲ್ಲಿ ಬೆಚ್ಚಿ ಬೀಳಿಸುವ ಆ ದೃಶ್ಯಗಳು ನೋಡಿ, ಸ್ಥಳೀಕರು ಪಾಪ ಇಲ್ಲಿ ಅವರು ಆಕ್ರೋಶ. ಪಾಪ ಈ ನಾಳೆ ದಿವಸ ಪೈಪ್ ಲೈನ್ ನೋಡ್ಕೋಬೇಕು. ನೋಡಿ, ಪೈಪ್ ಲೈನ್ ಅಂತೀವಿ, ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ, ಕಟ್ಟಾಗೇ ಇಲ್ಲ ಇದ್ರ ಮೇಲೆ. ನಾಳೆ ದಿವಸ ಏನ್ ಮಾಡಕ್ ಕುತ್ಕೊಳ್ತಾರೆ, ಅವಾಗ ಅವ್ರನ್ನ ಎದುರಿಸೋದಕ್ಕೆ ಗಲಾಟೆ ಮಾಡ್ತಾರೆ ಅವಾಗ. ನೋಡಿ, ಇದು ಕಾವೇರಿ ಪೈಪ್ ಲೈನಿನ ಒಂದು ಜವಾಬ್ದಾರಿ. ಇದು ಯಾರು BWSSB ಯಾರಿದ್ದೀರಿ ಅವ್ರಿಗೆ ಬರುವಂಥದ್ದು. ನೋಡಿ, ಇಲ್ಲಿ ಪೈಪು ಆಕ್ಚುಲಿ ನೋಡಿ ಎಲ್ಲ ಕ್ರಾಕ್ ಆಗಿದೆ ಇಲ್ಲಿ ಪೈಪು. ಇಲ್ಲಿ ಇದೊಂದು ಆಘಾತಕಾರಿ ಒಂದು ವಿಷಯ. ನೋಡಿ ಎಷ್ಟು 3 ಪೈಪ್ ಇದೆ ಇಲ್ಲಿ. ಇದೊಂದು ಪೈಪು, ಮತ್ತು ಅದೊಂದು ಪೈಪು, ತಿರ್ಗಾ ಅಲ್ಲೊಂದು ಪೈಪ್ ಇದೆ. 3 ಪೈಪ್ ಇದೆ ಇಲ್ಲಿ. ಈ 3 ಪೈಪ್ಗಳು ಸಹ ನೋಡಿ, ಇದು ಬೆಂಗಳೂರಿನ ಜೀವನಾಡಿ ಅಂತಲೇ ಹೆಸರಾಗಿರೋಂಥ ಒಂದು ಇದು ಎಲ್ಲೂ ನೋಡಿಲ್ಲ ಈ ಥರ. ಇದು MK ಪುರ ವಾರ್ಡಲ್ಲಿ ಈ ಥರ ಪೈಪ್ಲೈನ್ ಮೇಲೆ ನೀರು ಹೋಗ್ತಾ ಇದೆ. ಇದೇನಾದರೂ ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಏನಾದರೂ ಲೀಕ್ ಆದಾಗ ಈ ನೀರು ಅದಕ್ಕೆ ಶೇಖರಣೆ ಆದರೆ ಇಡೀ ಬೆಂಗಳೂರೇ ಹಾಸ್ಪಿಟ್ಲ್ ಸೇರಬೇಕಾಗುತ್ತೆ. ದಯವಿಟ್ಟು ಇದನ್ನು ಬೇಗನೆ ಸರಿಪಡಿಸಿ ಅಂತ ಹೇಳ್ತಾ ಇದೊಂದು ಲೈವ್ನ ಮುಗಿಸ್ತಾ ಇದ್ದೀನಿ. ಕಾವೇರಿ ವಾಟರ್ ಸಪ್ಲೈ ಅವರ ಒಂದು ಗಮನಕ್ಕೂ ತರಬೇಕು. ಮತ್ತು ಇಲ್ಲಿನ MK ಪುರ ವಾರ್ಡಿನ ಒಂದು ಇಂಜಿನಿಯರ್ಗಳು ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.